Welcome to Santosh online classes. BCom 5th semester, Rani Chennamma University Belgavi, RCUB. ಸೊ ಈ ಥರ ಪ್ರಾಬ್ಲಮ್ಸನ್ನು ಮೇ ಬಿ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ಗೆ ಕೇಳ್ಬೋದು ಎಕ್ಸಾಮ್ದಲ್ಲಿ. ಸೊ ಪ್ರಾಬ್ಲಮ್ ಯಾವ ಥರ ಇದೆ ನೋಡೋಣ. ಈ ಪ್ರಾಬ್ಲಮ್ಸು ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿ ಯೂನಿಟ್ ನಂಬರ್ ಫಸ್ಟ್ ಇದೆ. ಸೊ ಅದರ ಮೇಲೆ ಈ ಪ್ರಾಬ್ಲಮ್ಸ್ ಇದೆ. ಸೊ ನೋಡೋಣ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತೇಳಿ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ದಲ್ಲಿ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ ನೋಡಿ. ಸೊ ಇದು ಕೂಡ ಅದೇ ಥರ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ಸು ನೋಡೋಣ. The following are the particulars of income of Mr. Nagesh for the financial year 2021-22. ನಿಮಗೆ ಕೆಲವೊಂದಷ್ಟು ಇನ್ಕಮ್ಸನ್ನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ Ceylon ₹40,000. ನೆಕ್ಸ್ಟ್ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ಡ್ ಫ್ರಾಮ್ ಇಂಡಿಯಾ ₹75,000. Next, income from business in India but received in Iran ₹50,000. Income from house property in Japan not received in India ₹35,000. Salary received in India for service rendering in USA ₹85,000. Interest on SB account with Corporation Bank in Hubli ₹12,000. Profit from business in Ceylon control from India ₹75,000. 1/3 profit received in India. Salary received in India for service rendering in Bangladesh ₹25,000. Received ₹20,000 as his share of income from HUF Hindu undivided family of which is a co-partner ಅಂತ ಹೇಳ್ತಾರೆ. ಸೊ ವಿಚ್ ಈಸ್ ಎ co-partner. ನೆಕ್ಸ್ಟ್ ಲೀವ್ ಸ್ಯಾಲ್ರಿ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಜಪಾನ್ ₹35,000. ಸೊ ನೆಕ್ಸ್ಟ್ ಕಂಪ್ಯೂಟ್ ಹೀಸ್ ಗ್ರಾಸ್ ಟೋಟಲ್ ಇನ್ಕಮ್ ಇಫ್ ಹಿ ಈಸ್ ಎ. ಸೊ ಇಲ್ಲಿ ಕೇಳ್ತಾರೆ ಮಿಸ್ಟರ್ ನಾಗೇಶನ್ ಅವರು ಹಿ ಈಸ್ ಎ ರೆಸಿಡೆನ್ಸ್ ಆದಾಗ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಿ. ನೆಕ್ಸ್ಟ್ ಬಿ ನಾಟ್ ಆರ್ಡಿನರಿ ರೆಸಿಡೆಂಟ್ and C non-resident for the assessment year 2022 and 23. ಸೊ ಈ ಥರ ನಿಮಗೆ ಪ್ರಾಬ್ಲಮ್ಸ್ ಇದೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಜಸ್ಟ್ ಇಲ್ಲಿ ಇನ್ಕಮ್ಸ್ ಇದ್ದಾವಲ್ಲ ಇವು ಜಸ್ಟ್ ಏನು ಮಾಡಿ ಯಾವ ಇನ್ಕಮ್ಸು ಎಕ್ಸಾಮ್ಷನ್ ಆಗ್ತವೆ ಜಸ್ಟ್ ನಾವು ಇನ್ಕಮ್ಸ್ ಅಂತೇಳಿ ಇಲ್ಲಿ ಒಂದು ಹೆಡ್ಡಿಂಗ್ ಕೂಡ ಪ್ರಾಬ್ಲಮ್ ಸೊಲ್ಯೂಷನ್ ನೋಡಿ ಸಾಲ್ವ್ ಯಾವ ಥರ ಮಾಡ್ಬೇಕಂತೇಳಿ. ಕಂಪ್ಯೂಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಕಂಪ್ಯೂಟ್ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ಮಿಸ್ಟರ್ ನಾಗೇಶ್ ಅಂತ ಹೆಡ್ಡಿಂಗ್ ಕೊಡಿ. ನಂತರ ಕೈಂಡ್ಸ್ ಆಫ್ ಇನ್ಕಮ್, ನೆಕ್ಸ್ಟ್ ರೆಸಿಡೆಂಟ್, ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನೆಕ್ಸ್ಟ್ ನಾನ್ ರೆಸಿಡೆಂಟ್ಸ್. ಸೊ ಈ ಥರ ಒಂದು ನೀವು ಫಾರ್ಮ್ಯಾಟ್ ಹಾಕಬೇಕು. ಸೊ ಇಲ್ಲಿ ನೀವು ಫಸ್ಟ್ ಫಾರ್ಮ್ಯಾಟ್ ಹಾಕುವಾಗ ಫಸ್ಟ್ ಏನು ಮಾಡಬೇಕಂದ್ರೆ ಕೈಂಡ್ಸ್ ಆಫ್ ಇನ್ಕಮ್ ಕಾಲಮ್ನಲ್ಲಿ ಜಸ್ಟ್ ಇವು ಫಸ್ಟ್ ಪಾಯಿಂಟ್ ಏನಿದೆಯಲ್ಲ ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್. ಸೊ ಯು ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಪಾಯಿಂಟ್ ನೀವು ಮೆನ್ಷನ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಈಸ್ ನೋಡಿ ಕೈಂಡ್ಸ್ ಆಫ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇದನ್ನು ಫಸ್ಟ್ ಪಾಯಿಂಟ್ ಯಾವ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ನಿಮ್ಮ ಪ್ರಾಬ್ಲಮ್ಸಲ್ಲಿ ಯಾವ್ಯಾವ ಇನ್ಕಮ್ಸು ಅರ್ನ್ ಇನ್ ಇಂಡಿಯಾದಾಗ ಆಗುತ್ತೆ ಮತ್ತು ರಿಸೀವ್ಡ್ ಕೂಡ ಇಂಡಿಯಾದಲ್ಲಿ ಆಗುತ್ತೆ ಅಲ್ಲ. ಸೊ ಅಂಥ ಇನ್ಕಮ್ಸ್ ಎಲ್ಲ ಫಸ್ಟ್ ನೀವು ಕೈಂಡ್ಸ್ ಆಫ್ ಇನ್ಕಮ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಇದೇ ಥರ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ. ಸೊ ಥರ್ಡ್ ನೋಡಿ ಇನ್ಕಮ್ ಅರ್ನ್ಡ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಔಟ್ಸೈಡ್. ಸೊ ನೆಕ್ಸ್ಟ್ ಕೈಂಡ್ಸ್ ಆಫ್ ಇನ್ಕಮ್ ನೋಡಿ ಫೋರ್ತ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಸೊ ನೆಕ್ಸ್ಟ್ ನೋಡಿ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದ್ಯಾನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಸೊ ಇನ್ಕಮ್ ಅರ್ನ್ ಆಗಿದ್ದು ಮತ್ತು ರಿಸೀವ್ಡ್ ಆಗಿದ್ದು ಔಟ್ಸೈಡು ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಅಂದರೆ ಈ ಥರ ಇನ್ಕಮ್ಸ್ ಇದರನ್ನು ಫಿಫ್ತ್ ಕೈಂಡ್ಸ್ ಆಫ್ ಇನ್ಕಮ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಡೈರೆಕ್ಟಾಗಿ ತೆಗೆದುಕೊಳ್ಳಬೇಡಿ. ಈ ಥರ ನೀವು ಏನು ಮಾಡಬೇಕು ಕೈಂಡ್ಸ್ ಆಫ್ ಇನ್ಕಮ್ ಅಂತೇಳಿ ಹೆಡ್ ಕೊಡಬೇಕು ಅವಕ್ಕೆ. ಸೊ ಪಾಯಿಂಟ್ ನಂಬರ್ ಕೊಟ್ಟು ನಂತರ ನಾವು 1 by 1 ಈ ಪ್ರಾಬ್ಲಮ್ ನೋಡೋಣ.
ಫಸ್ಟ್ ಪಾಯಿಂಟ್ ಏನಿದೆ ಪ್ರಾಬ್ಲಮ್ದಲ್ಲಿ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಸೆಲಾನ್ ಅಂತಿದೆ. ಸೊ ಇಲ್ಲಿ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಸೆಲಾನ್. ಸೊ ಇದು ಔಟ್ಸೈಡ್ ಇಂಡಿಯಾ ಅಂದರೆ ಫಾರಿನ್ ಕಂಟ್ರಿದಾಗ ಇನ್ಕಮ್ ಅರ್ನ್ ಮಾಡಿದರೆ. ಸೊ ಈ ಥರ ಇನ್ಕಮ್ ಅರ್ನ್ ಮಾಡಿದ್ದಾರೆ ಅಂದರೆ ಇದು ಬಿಸ್ನೆಸ್ಸು ಅಲ್ಲ, ಪ್ರೊಫೆಷನ್ನು ಅಲ್ಲ. ಸೊ ಅದಕ್ಕಾಗಿ ಇದನ್ನು ನಾವು ಎಲ್ಲಿ ತೆಗೆದುಕೊಳ್ಬೇಕು, ಫಿಫ್ತ್ ಹೆಡ್ ಇದೆಯಲ್ಲ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತೇಳಿ ಫಿಫ್ತ್ ಹೆಡ್ದಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ರೆಸಿಡೆನ್ಸ್ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ, ನಾಟ್ ಅಡಿ ರೆಸಿಡೆನ್ಸ್ ಇಲ್ಲಿ ತೆಗೆದುಕೊಳ್ಳಬೇಡಿ, ನಾನ್ ರೆಸಿಡೆನ್ಸ್ ಕೂಡ ಇಲ್ಲಿ ತೆಗೆದುಕೊಳ್ಳಬೇಡಿ. ಸೊ ಫಸ್ಟ್ ಪಾಯಿಂಟ್ ಆಯ್ತು. ಈಗ ನೆಕ್ಸ್ಟ್ ನೋಡಿ, ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ ಫ್ರಾಮ್ ಇಂಡಿಯಾ ಅಂತ ಹೇಳ್ತಾರೆ. ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ ಫ್ರಾಮ್ ಇಂಡಿಯಾ. ಸೊ ನೀವು ಡೈರೆಕ್ಟಾಗಿ ಹೆಡ್ ಕೊಟ್ಟಿದ್ದೀರಲ್ಲ ನೋಡಿ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಇದೆಯಲ್ಲ, ಇದು ಬಿಸ್ನೆಸ್ದ ಇನ್ಕಮ್ ಇದೆಯಲ್ಲ, ಬಟ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ ಅಂತ ಇದೆಯಲ್ಲ. ಸೊ ಇದನ್ನ ಫೋರ್ತ್ ಹೆಡ್ದಾಗ ತೆಗೆದುಕೊಳ್ಬೇಕು. ಬಿಸ್ನೆಸ್ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಅಂತೇಳಿ 75,000 ಟ್ಯಾಕ್ಸೇಬಲ್, 75,000 ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವುದೇ ಅಮೌಂಟ್ ತೆಗೆದುಕೊಳ್ಳಬಾರ್ದು ನಾನ್ ರೆಸಿಡೆಂಟಲ್ಲಿ. ಸೊ ಇವಾಗ ಸೆಕೆಂಡ್ ನಿಮ್ಮದು ಎಂಟ್ರಿ ಆಯಿತು. ನೆಕ್ಸ್ಟ್ ನೋಡಿ ಥರ್ಡ್, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇರಾನ್. ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ ಬಟ್ ರಿಸೀವ್ ಆಗಿದ್ದು ಇರಾನ್ದಲ್ಲಿ ಅಂತ ಹೇಳ್ತಾರೆ. ಸೊ ಆ್ಯಸ್ ನೀವು ಡೈರೆಕ್ಟಾಗಿ ಕೈಂಡ್ಸ್ ಆಫ್ ಇನ್ಕಮಲ್ಲಿ ಥರ್ಡ್ ಹೆಡ್ ನೋಡಿ, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಂದ್ರೆ ಕೈಂಡ್ಸ್ ಆಫ್ ಇನ್ಕಮ್ನಲ್ಲಿ ಥರ್ಡ್ ಹೆಡ್ಡು ಇನ್ಕಮ್ ರಿಸೀವ್ಡ್ ಇನ್ ಇರಾನ್ ಫ್ರಾಮ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಎಷ್ಟು ಅಮೌಂಟ್ ಇದೆಯಲ್ಲ, ಇದು 50,000 ಇದೆ, 50,000 50,000 ಅಂತ ಹೇಳಿ ತೆಗೆದುಕೊಳ್ಳಬೇಕು. ಇದು ಇವಾಗ ಮುಗಿತು. ನಂತರ ನೋಡಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಹೌಸ್ ಪ್ರಾಪರ್ಟಿ ಅಂದರೆ ಅದರ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಆಯ್ತಲ್ಲ, ಇದು ಕೂಡ ಎಲ್ಲಿ ಹೇಳ್ತಾರೆ, ಇನ್ಕಮ್ ಅರ್ನ್ ಆಗಿದ್ದು ನೆಕ್ಸ್ಟ್ ರಿಸೀವ್ ಆಗಿದ್ದು ಕೂಡ ಔಟ್ಸೈಡ್. ಅಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದಾರಲ್ಲ, 35,000 ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಅಂದರೆ ಈ ಥರ ನಾವು ಇನ್ಕಮ್ ಅರ್ನ್ ಮಾಡಿದ್ದು ಮತ್ತು ರಿಸೀವ್ ಮಾಡಿದ್ದು ಕೂಡ ಔಟ್ಸೈಡ್ ಇಂಡಿಯಾ ಅಂದರೆ ಅದು ಫಿಫ್ತ್ ಹೆಡ್ದಲ್ಲಿ ತೆಗೆದುಕೊಳ್ಬೇಕು. ಓನ್ಲಿ ಫಾರ್ ರೆಸಿಡೆನ್ಸ್ ಮಾತ್ರ ಇಲ್ಲಿ ತೆಗೆದುಕೊಳ್ಳಿ. ಇಲ್ಲಿ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಕೂಡ ತೆಗೆದುಕೊಳ್ಳಬಾರ್ದು. ನೆಕ್ಸ್ಟ್ ನೋಡಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ರೆಂಡರಿಂಗ್ ಇನ್ USA. ಸ್ಯಾಲ್ರಿ ರಿಸೀವ್ ಮಾಡಿದ್ದು ಇಂಡಿಯಾದಾಗ ಬಟ್ ಸರ್ವಿಸ್ ಕೊಟ್ಟಿದ್ದು USA-ದಾಗ ಅಂತ ಹೇಳ್ತಾರೆ. ಸೊ ಅಂದರೆ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಮಾಡಿದ್ದು ನಾವು ಔಟ್ಸೈಡ್ ಇಂಡಿಯಾ ಅಂದರೆ USA-ದಾಗ ಅರ್ನ್ ಮಾಡಿದ್ವಲ್ಲ, ಅದನ್ನ ಸೆಕೆಂಡ್ ಹೆಡ್ದಾಗಿ ತೆಗೆದುಕೊಳ್ಬೇಕು. ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫ್ರಾಮ್ USA ಅಂತ ಹೇಳಿ ತೆಗೆದುಕೊಳ್ಳಿ. 85,000 ಆ್ಯಂಡ್ 85,000. ಸೊ ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ SB ಅಕೌಂಟ್ ವಿತ್ ಕಾರ್ಪೊರೇಷನ್ ಬ್ಯಾಂಕ್ ಇನ್ ಹುಬ್ಳಿ. ಇನ್ಕಮ್ ಅರ್ನ್ ಮಾಡಿದ್ದು ನೆಕ್ಸ್ಟ್ ರಿಸೀವ್ ಮಾಡಿದ್ದು ಕೂಡ ಇಂಡಿಯಾದಾಗ ಅಂದರೆ ಫಸ್ಟ್ ಹೆಡ್ದಲ್ಲಿ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ, ಇಂಟ್ರೆಸ್ಟ್ ಆನ್ SB ಅಕೌಂಟ್ ವಿತ್ ಬ್ಯಾಂಕ್. ಸೊ ಇಲ್ಲಿ 12,000 ಆ್ಯಂಡ್ 12,000 ತೆಗೆದುಕೊಳ್ಬೇಕು. ನೆಕ್ಸ್ಟ್ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಸೆಲಾನ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ 75,000, 1/3 ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಪ್ರಾಫಿಟ್ ಏನು ಮಾಡಿದಾರಂತ ಅವರು, ಆ್ಯಕ್ಚುಲಿ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಸಿಲಾನ್ದಾಗ ಪ್ರಾಫಿಟ್ ಮಾಡಿದ್ದಾರೆ ಅಂದರೆ ಬೇರೆ ಕಂಟ್ರಿ ಔಟ್ಸೈಡ್ ಇಂಡಿಯಾ, ಕಂಟ್ರೋಲ್ ಮಾಡಿದ್ದು ಇಂಡಿಯಾದಲ್ಲಿ. ಸೊ ಇದನ್ನು ಸೆಕೆಂಡ್ ಹೆಡ್ದಲ್ಲಿ ತೆಗೆದುಕೊಳ್ಬೇಕು. ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಮಾಡಿದ್ದು ಔಟ್ಸೈಡ್ ಇಂಡಿಯಾದೆಲ್ಲ. ಸೊ ಸೆಕೆಂಡ್ ಹೆಡ್ದಾಗಿ ತೆಗೆದುಕೊಳ್ಳಿ. ಕ್ರೆಡಿಟ್ ಫ್ರಾಮ್ ಬಿಸ್ನೆಸ್ ಇನ್ ಸಿಲಾನ್ ರಿಸೀವ್ಡ್ ಇಂಡಿಯಾ ಅಂದ್ರೆ ಸರ್ವಿಸ್ ರೆಂಡರಿಂಗ್ ಫಾರ್ ಸರ್ವಿಸ್ ಪ್ರೊವೈಡ್ ಮಾಡಿ, ಸರ್ವಿಸ್ ಏನು ಮಾಡಿದ್ದಾರೆ ಇಲ್ಲಿ, ಸರ್ವಿಸ್ ಅಲ್ಲ, ಆ್ಯಕ್ಚುಲಿ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಸಿಲಾನ್, ಪ್ರಾಫಿಟ್ ಬಂದಿದೆ ಬಿಸ್ನೆಸ್ ಇನ್ ಸಿಲಾನ್ದಾಗ, ಕಂಟ್ರೋಲ್ ಇನ್ ಇಂಡಿಯಾ, ಕಂಟ್ರೋಲ್ ಇದೆಯಲ್ಲ ಇಂಡಿಯಾದಾಗ. ಸೊ 75,000 ಅಂದರೆ ಎಷ್ಟು ಪ್ರಾಫಿಟ್ ತೆಗೆದುಕೊಂಡಿದ್ದಾರೆ ಅವರು, 1/3 ಅಂತ ಹೇಳ್ತಾರೆ. ಅಂದರೆ 75,000 ಇಂಟು 1/3 ಮಾಡಿದಾಗ 25,000 ಅಂತ ಹೇಳಿ ತೆಗೆದುಕೊಳ್ಳಿ ಈ ಥರ. ಸೊ ನೆಕ್ಸ್ಟ್ ನೋಡಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ರೆಂಡರಿಂಗ್ ಇನ್ ಬಾಂಗ್ಲಾದೇಶ್. ಬಾಂಗ್ಲಾದೇಶದಲ್ಲಿ ಏನು ಮಾಡಿದ್ದಾರೆ,
ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಸರ್ವಿಸ್ ಕೊಟ್ಟಿದ್ದವರು ಬಾಂಗ್ಲಾದೇಶದಲ್ಲಿ ಕೊಟ್ಟಿದ್ದಾರೆ, ಸರ್ವಿಸ್ ಬಾಂಗ್ಲಾದೇಶದಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಔಟ್ಸೈಡ್ ಇನ್ ಇಂಡಿಯಾ ಸರ್ವಿಸ್ ಮಾಡಿದ್ದಾರೆ ಅಂದ್ರೆ ಔಟ್ಸೈಡ್ ಇನ್ಕಮ್ ಅರ್ನ್ ಮಾಡಿದ್ದಾರೆ, ಬಟ್ ಇಂಡಿಯಾದಾಗ ಏನು ಮಾಡಿದ್ದಾರೆ ಇನ್ಕಮ್ ರಿಸೀವ್ ಆಗಿದೆ. ಸೊ ಅದನ್ನು ಸೆಕೆಂಡ್ ಹೆಡ್ದಲ್ಲಿ ತೋರಿ, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ ಅಂತೇಳಿ ಈ ಥರ 25,000 25,000 ಆ್ಯಂಡ್ 25,000 ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿ, ರಿಸೀವ್ಡ್ ₹20,000 ಆಸ್ ಹೀಸ್ ಶೇರ್ ಆಫ್ ಇನ್ಕಮ್ ಫ್ರಾಮ್ HUF ಆಫ್ ವಿಚ್ ಹೀ ಈಸ್ ಎ ಕೋ ಪಾರ್ಟ್ನರ್ ಅಂತ ಹೇಳ್ತಾರೆ. ಸೊ ಇದು ಆ್ಯಕ್ಚುಲಿ ಇದು ಟ್ಯಾಕ್ಸೇಬಲ್ ಆಗೋದಿಲ್ಲ, ಇದು ಏನು ಎಕ್ಸಮ್ಷನ್. ಸೊ ಇದನ್ನ ಎಂಟ್ರಿ ನಾವು ಇಲ್ಲಿ ತೆಗೆದುಕೊಳ್ಳಬಾರ್ದು, ಎಕ್ಸಮ್ಷನ್. ಲೀವ್ ಸ್ಯಾಲ್ರಿ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಜಪಾನ್. ಸೊ ಸ್ಯಾಲ್ರಿ ರಿಸೀವ್ಡ್ ಇನ್ ಬಟ್ ಅಕ್ರೂಡ್ ಇಂಡಿಯಾ ಅಂತ ಹೇಳ್ತಾರೆ, ಸ್ಯಾಲ್ರಿ ರಿಸೀವ್ ಆಗಿದ್ದು ಕೂಡ ಜಪಾನದಲ್ಲಿ ಅಂತ ಹೇಳ್ತಾರೆ. ಅಂದರೆ ಇನ್ಕಮ್ ಅರ್ನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಔಟ್ಸೈಡ್. ಸೊ ಈ ಹೆಡ್ದಲ್ಲಿಂದ ಥರ್ಡ್ ಹೆಡ್ದಲ್ಲಿ ತೆಗೆದುಕೊಳ್ಬೇಕು. ಲೀವ್ ಸ್ಯಾಲ್ರಿ ಅಂತ ಹೇಳಿ ತೆಗೆದುಕೊಳ್ಳಿ 35,000 35,000 ಆ್ಯಂಡ್ 35,000. ಸೊ ಈ ಥರ ಅವ್ರದ್ದು ಏನು ಮಾಡಿ ರೆಸಿಡೆನ್ಸ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆನ್ಸ್ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಟೋಟಲಿ ಲಾಸ್ಟ್ ಫೈನಲ್ ಗ್ರಾಸ್ ಟೋಟಲ್ ಇನ್ಕಮ್ 4,32,000 ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ 3,57,000 ಆ್ಯಂಡ್ ನಾನ್ ರೆಸಿಡೆನ್ಸ್ 2,32,000. ಸೊ ಈ ಥರ ನೀವೇನು ಮಾಡ್ಬೋದು, ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇವಾಗ ನಿಮಗೊಂದು ಕ್ವಶನ್ ಅರೈಸ್ ಆಗಿರ್ಬೋದು. ಸೊ ಏನಂದರೆ ನಾವು ಇಲ್ಲಿ ಫಸ್ಟ್ ಇದ್ದಿದ್ದೆ ಇನ್ಕಮ್ಮು, ಫಸ್ಟ್ ಹೆಡ್ದಾಗಿನ ಇನ್ಕಮ್ಮು ಇಲ್ಲೂ ತೆಗೆದುಕೊಂಡಿದ್ದೀವಿ, ಇಲ್ಲೂ ತೆಗೆದುಕೊಂಡಿದ್ದೀವಿ. ಅಂದರೆ ರೆಸಿಡೆನ್ಸ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಮೂರರಲ್ಲಿ ತೆಗೆದುಕೊಂಡಿದ್ದೀವಿ. ಸೊ ಈ ಥರ ಅದಕ್ಕೆ ತೆಗೆದುಕೊಳ್ಬೇಕಂತ ಹೇಳಿ ಒನ್ಸ್ ಅಗೇನ್ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನೀವೇನು ಮಾಡಿ, ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇವೆ ನೋಡಿ, ಯಾವ ಥರ ನಮ್ಮ ಫಾರ್ಮ್ಯಾಟ್ ಇದೆ, ಕೈಂಡ್ಸ್ ಆಫ್ ಇನ್ಕಮ್, ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂತೇಳಿ ಒಂದು ಫಾರ್ಮ್ಯಾಟ್ ಇದೆ. ಹೌ ಟು ನೆಕ್ಸ್ಟ್ ಆ ಫಾರ್ಮ್ಯಾಟದಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಯಾವ ಥರ ಫೈಂಡ್ ಔಟ್ ಮಾಡ್ಬೇಕಂತೇಳಿ. ಸೊ ಅದನ್ನ ಜಸ್ಟ್ ನೋಡಿ, ಎಲ್ಲೆಲ್ಲಿ ನಾವು ಯಾವ ಥರ ಯಾವ ಪ್ಲೇಸ್ದಲ್ಲಿ ರೆಸಿಡೆನ್ಸ್ ಇದ್ದಲ್ಲಿ ಫಸ್ಟ್ ಹೆಡ್ ಏನು ತೆಗೆದುಕೊಳ್ಬೇಕು, ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆನ್ಸ್ ಇದ್ದಾಗ, ನಾಟ್ ರೆಸಿಡೆಂಟ್ ಇದ್ದಾಗ. ಸೊ ಈ ಥರ 1 to 5th ಹೆಡ್ ಅಂದರೆ ಕೈಂಡ್ಸ್ ಆಫ್ ಇನ್ಕಮ್ 5 ಹೆಡ್ ಬಗ್ಗೆ ಸಮ್ ಇನ್ಫಾರ್ಮೇಷನ್ ಇದೆ. ಅದನ್ನು ವಿಡಿಯೋ ಒನ್ಸ್ ಅಗೇನ್ ನೋಡಿ. ಸೊ ನೆಕ್ಸ್ಟ್ ಕ್ಲಾಸ್ದಲ್ಲಿ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.